ನೆಕ್ಸ್ಟ್ ಟೈಮ್ ಇದನ್ನ ಯೂಸ್ ಮಾಡಕ್ಕೂ ಮುಂಚೆ ಈ ವಿಡಿಯೋ ನೋಡಿ. ಈ ಅಮೆರಿಕದ ಮಹಿಳೆ ತಾನು ಲಾಡ್ಜ್ ಅಲ್ಲಿ ಸ್ಟೇ ಆಗುವಾಗ ಸಾಫ್ಟ್ವೇರ್ ನ ಈ ರೀತಿ ಕೆಟಲ್ ಅಥವಾ ಕಾಫಿ ಮೇಕರ್ ಮೆಷಿನ್ಸ್ ಅಲ್ಲಿ ಹೇಗೆ ವಾಶ್ ಮಾಡಬೇಕು ಅಂತ ಟ್ರಿಕ್ಸ್ ಅಂಡ್ ಹ್ಯಾಕ್ಸ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡಿ ಹಾಕಿದ್ದಾರೆ ಈ ಅಮೆರಿಕದ ಮಹಿಳೆ. ಇವರು ಹೆಲ್ತ್ ಕೋಚ್, ಇವ್ರಿಗೆ ಲಕ್ಷಾಂತರ ಜನ ಫಾಲೋವರ್ಸ್ ಇದ್ದಾರೆ, ಅಷ್ಟು ಓದಿದ್ದಾರೆ ಅಂತ ಹೇಳ್ಕೊಳ್ಳೋ ದೇಶದವರು. ಆಮೇಲೆ ನಮ್ಮಲ್ಲಿ ಒಂದು ಭಾವನೆ ಇರುತ್ತೆ, ಅಮೆರಿಕದಲ್ಲಿರೋ ಎಲ್ಲರೂ ಬುದ್ಧಿವಂತರು, ತುಂಬಾ ತಿಳ್ಕೊಂಡಿರೋರು ಅಂತ. ಬಟ್ ಇಂಥವೆಲ್ಲ ನೋಡಿದಾಗ ಅದಕ್ಕೊಂದು ಬೇಸಿಕ್ ಕಾಮನ್ ಸೆನ್ಸ್ ಅಲ್ವಾ? ಇದರಲ್ಲಿ ಏನಾದ್ರು ವಾಶ್ ಮಾಡೋ ವಸ್ತುನ ಇದು? ನಮ್ಮ ದೇಶದವ್ರು ಏನಾದ್ರು ಆತರ ಮಾಡ್ಬಿಟ್ಟಿದ್ರೆ ವಾಷಿಂಗ್ ಮಿಷಿನ್ಗೂ ಒಂದು ಬೇರೆ ವಸ್ತುಗೂ ಡಿಫ್ರೆನ್ಸ್ ಗೊತ್ತಿಲ್ದಿರೋ ಅಷ್ಟು ಇವರು ತುಂಬಾ ಬುದ್ಧಿವಂತರಿದಾರ ಅಂತ. ಇವ್ರು ಅಷ್ಟೊಂದು ಓದಿರ್ತಾರಲ್ಲ, ಇವ್ರು ಹೆಲ್ತ್ ಕೋಚ್, ಅದು ಓದಿದ್ದೀನಿ, ತುಂಬಾ ಓದಿರೋ ಎಜುಕೇಟೆಡ್. ಇವರು ಪೇಪರ್ಸ್ ಅಲ್ಲಿ ಎಜುಕೇಟೆಡ್ ಅಷ್ಟೇ, ಬಟ್ ಇಲ್ಲಿ ಎಜುಕೇಶನ್ ಇಲ್ಲ ಇವ್ರಿಗೆ ಅನಿಸ್ತಾ ಇದೆ. ಆ ಹೋಟೆಲ್ ರೂಮ್ ಅಲ್ಲಿ ನೆಕ್ಸ್ಟ್ ಆ ವಸ್ತುನ ಯೂಸ್ ಮಾಡಿದವರು ಹೆಲ್ತ್ ಹಾಳಾದ್ರೆ ಯಾರು ರೆಸ್ಪಾನ್ಸಿಬಲ್? ಫೆಬ್ರವರಿಲಿ ನಡೆದಿದ್ದು ಈ ಘಟನೆ. ಟಿಲ್ ಡೇಟ್ ಅವರು ಏನೋ ಸಾರಿ ಕೇಳಿಲ್ಲ ಅಥವಾ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ, ಗವರ್ಮೆಂಟ್ ಇದಕ್ಕೆ ಆಕ್ಷನ್ ತಗೊಂಡಿಲ್ಲ. ಎಷ್ಟು ಇರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡ್ತಾ ಇದಾರಲ್ಲ ಇವರು. ಸೋ ಕಾಲ್ಡ್ ಡೆವಲಪ್ಡ್ ನೇಷನ್, ಇದು ಡೆವಲಪ್ಡ್ ನೇಷನ್ ಅಂತ ಅನಿಸ್ತಾ ಇದೆಯಾ? ನೆಕ್ಸ್ಟ್ ಟೈಮ್ ಯೂಸ್ ಮಾಡೋಕ್ಕೂ ಮುಂಚೆ ಕೇರ್ಫುಲ್. ನಿಮ್ಮ ಅಭಿಪ್ರಾಯ ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ನಮಸ್ಕಾರ.